ಈಗಂತೂ ಮಳೆ ಬಿಟ್ಟು ಬಿಟ್ಟು ಬರ್ತಾ ಇದೆ ಅಲ್ವಾ. ಈ ಥರ ವಾತಾವರಣ ಚೇಂಜ್ ಆಗ್ತಾ ಇದ್ದಂಗೆ ಮಕ್ಕಳಿಗೆ ಶೀತ, ಕೆಮ್ಮು, ಕಫ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಸೊ ನಮಗೆ ಪದೇ ಪದೇ ಸಿರಪ್ಪು, ಆ್ಯಂಟಿಬಯೋಟಿಕ್ಗಳನ್ನು ಹಾಕೋದಕ್ಕೆ ಭಯ ಅಲ್ವಾ. ಅದಕ್ಕೆ ಬೆಸ್ಟ್ ಅಂದರೆ ಮನೆಮದ್ದು ಮಾಡೋದು. ಈ ಥರ ಶೀತ, ಕೆಮ್ಮು, ಕಫ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂದಾಗ್ಲೇ ಕಂಟಿನ್ಯೂಸ್ ಆಗಿ ಮನೆಮದ್ದನ್ನು ಯೂಸ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಅದೆಲ್ಲ ಕಡಿಮೆ ಆಗಿಬಿಡುತ್ತೆ. ನನ್ನ 2 ಮಕ್ಕಳಿಗೂ ಕೂಡ ನಾನು ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ಕಂಟಿನ್ಯೂಸ್ ಆಗಿ ಒಂದು 3 ದಿನ ಬೆಳಗ್ಗೆ ಮತ್ತು ಸಂಜೆ ಹಾಕ್ತೀನಿ. ಅದನ್ನೇ ಇವತ್ತಿನ ಈ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೇ ಬಿ ಕೆಲವೊಬ್ಬರಿಗೆ ಅದು ಯೂಸ್ ಆಗ್ಬೋದು ಅಂತ ಅಂದ್ಕೊಂಡು. ಸೊ ಮತ್ತ್ಯಾಕೆ ತಡ ಮಾಡೋದಲ್ವಾ, ಬನ್ನಿ ವಿಡಿಯೋನ ಶುರು ಮಾಡೋಣ. ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರೇಮ ಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ರೀತಿ ಹೆಲ್ತು, ಹೇರು ಮತ್ತು ಸ್ಕಿನ್ ಕೇರ್ ವೀಡಿಯೋಸ್ಗಾಗಿ ಇನ್ಫೋ ಪ್ರೇಮ ಶಂಕರ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಡೈಲಿ ಲೈಫ್ ಸ್ಟೈಲ್ ವ್ಲಾಗ್ಗಳನ್ನು ನೋಡೋದಕ್ಕಾಗಿ ಪ್ರೇಮ ಶಂಕರ್ ವ್ಲಾಗ್ಸ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಕೆಮ್ಮು, ಶೀತ, ಕಫಕ್ಕೆಲ್ಲ ತುಂಬಾ ಬೇಗ ರಿಲೀಫ್ ಕೊಡೋ ರೆಮಿಡಿನ ಫಸ್ಟ್ ಹೇಳ್ಬಿಡ್ತೀನಿ. ಇದು ಲಾಂಗ್ ಪೆಪ್ಪರ್. ಇದನ್ನು ಕನ್ನಡದಲ್ಲಿ ಹಿಪ್ಪಲಿ, ಪಿಪ್ಲಿ ಅಂತ ಕೂಡ ಕರೀತಾರೆ. ಸ್ವಲ್ಪ ಈ ಹಿಪ್ಲಿನ ತೊಗೊಂಡು ಇದ್ರ ಜೊತೆಗೆ ಸ್ವಲ್ಪ ಲವಂಗನ ಕೂಡ ಹಾಕಿ, ಅಂದರೆ ಕ್ಲೋವ್ಸ್ನ ಹಾಕಿ ಲೈಟಾಗಿ ಸಣ್ಣ ಊರಿನಲ್ಲಿ ಮೊದಲು ಹುರ್ಕೋಬೇಕು. ಆಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿ ತೆಗೆದಿಟ್ಕೋಬೇಕು. ಈ ಪೌಡರ್ನ ಒಂದು ಗ್ಲಾಸ್ ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡಿ ಎತ್ತಿಟ್ಕೊಂಡ್ರೆ ಶೀತ ಕೆಮ್ಮು ಆದಾಗಲೆಲ್ಲ ಯೂಸ್ ಮಾಡ್ಕೋಬೋದು. ಸೊ ನಾನೀಗ ನನ್ನ 3 ವರ್ಷದ ಮಗನಿಗೆ ಇದನ್ನು ಪ್ರಿಪೇರ್ ಮಾಡ್ತಾ ಇರೋದು. ಅದಕ್ಕೆ ಕ್ವಾಂಟಿಟಿ ಇಷ್ಟು ತೊಗೊಂಡಿದ್ದೀನಿ. ಇನ್ನು ಚಿಕ್ಕ ಮಕ್ಕಳಿಗಾದರೆ ಸ್ವಲ್ಪ ಕಡಿಮೆ ಮಾಡಿ, ದೊಡ್ಡವ್ರಿಗಾದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಹಾಗೆ ರಾತ್ರಿ ಊಟ ಎಲ್ಲ ಆದಮೇಲೆ ಮಲ್ಗೋ ಟೈಮಲ್ಲಿ ತಿನ್ನಿಸ್ಬೇಕು. ನನ್ನ ದೊಡ್ಡ ಮಗ ಇದನ್ನು ಹಾಗೆ ತಿನ್ಬಿಡ್ತಾನೆ, ಆದರೆ ಚಿಕ್ಕೋನು ಹಠ ಮಾಡ್ತಾನೆ ಸ್ವಲ್ಪ ಖಾರ ಆಗುತ್ತೆ ಅಂತ ಹೇಳಿ. ಅದಕ್ಕೆ ನಾನು ಇದನ್ನೇ ಒಂದು ಸಿರಪ್ ಕ್ಯಾಪಲ್ಲಿ ಹಾಕಿ ಅದ್ರ ಜೊತೆ ಸ್ವಲ್ಪ ಬೆಚ್ಚಗಿರೋ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಕುಡಿಸ್ಬಿಡ್ತೀನಿ. ಸೊ ಸಿರಪ್ ಅಂದ್ಕೊಂಡು ನಾರ್ಮಲ್ ಆಗಿ ಕುಡಿದ್ಬಿಡ್ತಾನೆ. ಈ ಹಿಪ್ಪಲಿನ ಮೇನ್ ಆಗಿ ಕಫನ ಕರಗಿಸೋದಕ್ಕೇನೆ ಯೂಸ್ ಮಾಡೋದು. ಚಿಕ್ಕವ್ರು ಅಷ್ಟೇ ಅಲ್ಲ, ಇದನ್ನು ದೊಡ್ಡವ್ರು ಕೂಡ ಯೂಸ್ ಮಾಡ್ಬೋದು. ಇದರ ಬೆನಿಫಿಟ್ನ ನಾನಿಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ನೆಕ್ಸ್ಟು ಸ್ವಲ್ಪ ಹಸಿ ಶುಂಠಿನ ತೊಗೊಂಡು ಈ ರೀತಿ ಚೆನ್ನಾಗಿ ತುರಿಬೇಕು, ಅಥವಾ ಕುಟ್ಟಿದ್ರೂ ನಡೆಯುತ್ತೆ. ಕುಟ್ಟಿದ್ಮೇಲೆ ಅಥವಾ ತುರಿದ್ಮೇಲೆ ಇದನ್ನು ಸ್ವಲ್ಪ ಕೈಯಲ್ಲಿ ತೊಗೊಂಡು ಈ ರೀತಿ ಹಿಂಡಿದ್ರೆ ಸಾಕು, ಇದರ ರಸ ಬಿಟ್ಕೊಂಡ್ಬಿಡುತ್ತೆ. ಈ ರಸ ಅಂತೂ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನಮಗೆಲ್ಲ ಗೊತ್ತಲ್ವಾ ಗಂಟ್ಲು ಕೆರೆತಕ್ಕೆ, ಕಫ, ಕೆಮ್ಮಿಗೆ ಶುಂಠಿ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ. ಸೊ ಈ ರಸದ ಜೊತೆ ಸ್ವಲ್ಪ ಜೇನುತುಪ್ಪನ ಹಾಕಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಮತ್ತು ರಾತ್ರಿ ಮಲ್ಗೋ ಟೈಮಲ್ಲಿ ಜಸ್ಟ್ 1 ಚಮಚದಷ್ಟು 3 ರಿಂದ 4 ದಿನ ಕೊಟ್ಟರೆ ಆಯಿತು. ಕೆಮ್ಮು, ಕಫ, ಶೀತ ಇದೆಲ್ಲ ತುಂಬಾ ಬೇಗ ಕಡಿಮೆ ಆಗುತ್ತೆ. ಥರ್ಡ್ ರೆಮಿಡಿ, ಈ ರೀತಿ ಒಂದು ಸಾಂಬಾರ್ ಸೌಟಲ್ಲಿ 1 ಚಮಚದಷ್ಟು ತುಪ್ಪನ ಹಾಕಿ, ಈ ತುಪ್ಪದ ಜೊತೆಗೆ ಒಂದು 6 ರಿಂದ 7 ಲವಂಗನ ಹಾಕಿ ಜಸ್ಟ್ ಇದನ್ನು ಬಿಸಿ ಮಾಡಬೇಕಷ್ಟೇ. ತುಂಬ ಬಿಸಿ ಮಾಡಿಬಿಟ್ರೆ ಇದರಲ್ಲಿರುವಂಥ ಲವಂಗ ಎಲ್ಲ ಸಿಡಿಯೋದಕ್ಕೆ ಶುರುವಾಗ್ಬಿಡುತ್ತೆ. ಜಸ್ಟ್ ಈ ರೀತಿ ಬಿಸಿ ಮಾಡಿದಾಗ ಇದರಲ್ಲಿ ಈ ರೀತಿ ಬಬಲ್ಸ್ ಬರೋದಕ್ಕೆ ಶುರು ಆಗುತ್ತಲ್ವ, ಆ ಟೈಮಲ್ಲಿ ಗ್ಯಾಸ್ನ ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಸ್ವಲ್ಪ ಬೆಚ್ಚಗಿದೆ ಅಂದಾಗ್ಲೇ ಗಂಟ್ಲಿಗೆ ಹಾಗೆ ಎದೆ ಭಾಗದಲ್ಲೆಲ್ಲ ಹಚ್ಚಿ ಲೈಟಾಗಿ ಮಸಾಜ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಬಾಡಿ ಹೀಟ್ ಆಗುತ್ತೆ ಅಲ್ವಾ, ಶೀತ, ಕಫ ಇದೆಲ್ಲ ಕೂಡ ಬೇಗ ಕಡಿಮೆ ಆಗುತ್ತೆ. ಈ 3 ರೆಮಿಡೀಸ್ಗಳನ್ನು ಚಿಕ್ಕವ್ರಿಗಷ್ಟೇ ಅಲ್ಲ, ದೊಡ್ಡವ್ರು ಕೂಡ ಯೂಸ್ ಮಾಡ್ಬೋದು. ಅವ್ರಿಗೂ ಅಷ್ಟೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಜಸ್ಟ್ ನಾನು ಹೇಳ್ತಾ ಇದ್ದೀನಿ ಅಂತ ಅಷ್ಟೇ ಅಲ್ಲ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾಕೆಂದರೆ ಕಳ್ಕೊಳ್ಳೋದು ಏನೂ ಇಲ್ಲ, ಎಲ್ಲ ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು. ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಂತೂ ಆಗಲ್ಲ. ಐ ಆಮ್ ಶೋರ್ ನೀವು ಒಂದ್ಸರಿ ಯೂಸ್ ಮಾಡಿದ್ಮೇಲೆ ಡೆಫಿನೆಟ್ ಆಗಿ ನೀವೇ ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತೀರಾ, ಈ ರೀತಿ ಶೀತ ಕೆಮ್ಮು ಎಲ್ಲ ಆದಾಗ ಇದನ್ನು ಕೊಡಿ ಅಂತ ಹೇಳಿ. ಯಾಕಂದರೆ ಅಷ್ಟು ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಇದರಿಂದ ಬರುತ್ತೆ. ನಾನಂತೂ ನನ್ನ ಮಕ್ಕಳಿಗೆ ಶೀತ ಕೆಮ್ಮು ಕಫ ಆದಾಗ ಸ್ಟಾರ್ಟಿಂಗಲ್ಲಿ, ಅಂದರೆ ಸ್ಟಾರ್ಟ್ ಆಗ್ತಾ ಇದೆ ಅಂದಾಗ್ಲೇ ಕಂಟಿನ್ಯೂಸ್ ಆಗಿ ಒಂದು 3 ರಿಂದ 4 ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಮತ್ತು ರಾತ್ರಿ ಮಲ್ಗೋ ಟೈಮಲ್ಲಿ ಈ ರೀತಿ ಕೊಟ್ಬಿಡ್ತೀನಿ. ಅದಾದ್ಮೇಲೂ ಕೂಡ ಕಡಿಮೆ ಆಗಿಲ್ಲ ಅಂದರೆ ಡೆಫಿನೆಟ್ ಆಗಿ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀನಿ. ಸೊ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ನಾನು ಫಸ್ಟ್ ತೋರಿಸಿದ ರೆಮಿಡಿನಲ್ಲಿ ಹಿಪ್ಲಿ ಅಂದರೆ ಲಾಂಗ್ ಪೆಪ್ಪರ್ ಅಂತ ಒಂದು ಐಟಮ್ನ ತೋರಿಸಿದಲ್ವಾ, ಅದು ಆಲ್ಮೋಸ್ಟ್ ಎಲ್ಲ ಆಯುರ್ವೇದಿಕ್ ಐಟಮ್ಸ್ಗಳು ಸಿಗುತ್ತೆ ಅಲ್ವಾ, ಆ ಶಾಪಲ್ಲಿ ಸಿಗುತ್ತೆ. ನಿಮಗೆ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಯೂಸ್ಫುಲ್ ವೀಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.